ರೈತರಿಗೆ ಏನು ಕೆಲಸ ಇಲ್ಲ, ಜೋಬಲ್ ಕೈ ಹಾಕೊಂಡು ಬಂದು ನೋಡ್ಕೊಂಡು ಹೋಗೋದು. ಅವ್ರಿಗೆ ಒಂದು ಕೆಲಸ ಕೊಡ್ತೀವಿ ನಾವು, ನೀರು ಬಿಡಬೇಡ್ರಿ ಅಂತ. ಓ ನೋಡ್ರಿ, ಇದು ಗೊಬ್ಬರ ಹಾಕ್ಬೇಡ್ರಿ ಅಂತ. 3 ವರ್ಷ ಆದ್ಮೇಲೆ ನೀರು ಬಿಡಬೇಡ್ರಿ, ನೀರು ಬಿಟ್ಟರೆ ಕಾಯಿ ಉದುರೋಗತ್ತೆ, ಗೊಬ್ಬರ ಹಾಕ್ಬೇಡ್ರಿ, ಅದೇ ಗೊಬ್ಬರ ಆಗತ್ತೆ. ಹಸುಗಳಿಗೆ ಇವತ್ತು ಕೆಮಿಕಲ್ ಕೊಟ್ಟು ಹಾಲು ಕುಡಿದು ಪ್ರೀಮೆಚೂರ್ ಆಗ್ತಾ ಇದ್ದಾರೆ. ಬಾಡಿ ಎಲ್ಲ ರೋಗ ಬರ್ತಾ ಇದೆ, ಕಷ್ಟ ಆಗ್ತಾ ಇದೆ, ಜಾಯಿಂಟ್ ಪ್ರಾಬ್ಲಮ್ ಎಲ್ಲ ಬರ್ತಾ ಇದೆ, ಕ್ಯಾಲ್ಸಿಯಂ ಎಲ್ಲ ಏನೇನೋ ಆಗಿ. ಒಂದು ಕೆಜಿ ಪೌಡ್ರಿಗೆ $100 ಇದೆ ಅಲ್ಲಿ. ಹಾಗಾಗಿ ಭಾಳ ಡಿಮ್ಯಾಂಡ್ಸ್ ಇದೆ. ತುಂಬ ಥರದ ಕಾಯಿಲೆಗಳು ವಾಸಿ ಆಗ್ತಾ ಇದೆ. ಡಾಕ್ಟರ್ ಕಾಯಿಲೆ ವಾಸಿ ಮಾಡೋಕ್ಕಾಗದೇ ಇರೋದು ಇದು ನ್ಯಾಚುರಲ್ ಆಗಿ ಇವತ್ತು ರೈತರು ಬೆಳೀತಾರೆ. ಯಾಕೆಪ್ಪ ಅಂದರೆ 1 ಎಕರೆ ಕನಿಷ್ಠ ಅಂದ್ರೆ 15-20 ಲಕ್ಷ ರೂಪಾಯಿ. ಬಂಧುಗಳೇ ನಮಸ್ಕಾರ, ನಿಮ್ಮೆಲ್ಲರಿಗೂ ಸಿರಿಮನ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ. ರೈತರಿಗೆ, ಅದರಲ್ಲೂ ನೈಸರ್ಗಿಕ ಕೃಷಿಕರಿಗೆ ಒಂದು ಅದ್ಭುತ ಮಾಹಿತಿಯನ್ನು ಈ ದಿನ ತಂದಿದ್ದೇನೆ ಸ್ನೇಹಿತರೆ. ರೈತರಿಗೆ ತುಂಬ ಸುಲಭವಾಗಿ ಗ್ಯಾರಂಟಿಯಾಗಿ ಲಕ್ಷ ಆದಾಯ ತರುವಂತಹ ಪರಿಸರ ಪ್ರಿಯವಾದ ಯೋಜನೆ ಇದು. ಹಾಗಾಗಿ ಆ ಕಂಪನಿಯ 2 ಅಧಿಕಾರಿಗಳು ಇಲ್ಲಿದ್ದಾರೆ ಸ್ನೇಹಿತರೆ. ಅವರಿಂದ ಸಂಪೂರ್ಣವಾದ ಮಾಹಿತಿಯನ್ನು ನಾವು ಪಡ್ಕೊಳ್ಳೋಣ. ಸಂಪೂರ್ಣವಾದ ಮಾಹಿತಿಯನ್ನು ಪಡ್ಕೊಂಡು ನಾವು ಏನು ಮಾಡಬೇಕು ಅಂತೇಳಿ ಆನಂತರ ತೀರ್ಮಾನ ಮಾಡೋಣ ಸ್ನೇಹಿತರೆ. ಖಂಡಿತವಾಗಿ ಯಾರೂ ಮಿಸ್ ಮಾಡಬೇಡಿ, ಕೊನೆ ತನಕ ನೋಡಿ. ದಯಮಾಡಿ ನಿಮ್ಮ ಪರಿಚಯ ಮಾಡ್ಕೊಳ್ಳಿ. ಸರ್, ನಮ್ಮ ಹೆಸರು ದೇವರಾಜ್ ಅಂತೇಳಿ, 9 ಕ್ರಾಸ್ ಹಣ್ಣಿಗೆರೆ. ನಾವಿಲ್ಲಿ ಹಲಸಿಗಿಡದ ಆಗ್ರೋ ಸೊಲ್ಯೂಷನ್ ಕರ್ನಾಟಕ ಕಂಪ್ನಿ, ಇಲ್ಲಿ ರೈತರಿಗೆ ಹಲಸಿನ ಗಿಡ ಹಾಕ್ಸೋದು. ನಾವು ಇಲ್ಲಿ ಅಡ್ವೈಸರ್ ಆಗಿದ್ದೀವಿ. ಇಲ್ಲಿ ಕಡೂರು, ಚಿಕ್ಕಮಗಳೂರು ಡಿಸ್ಟಿಕ್, ಕಡೂರು ಸುತ್ತಮುತ್ತ ರೈತರಿಗೆ ಹಾಕ್ಸೋದು. ಇಲ್ಲಿ ರೈತರಿಗೆ ಹಲಸಿ ಗಿಡ ಹಾಕಿರೋದು ತೋರ್ಸಕ್ಕೆ ಅಂತ ಬಂದಿದ್ದೀವಿ. ಕೆಲವು ಅನುಕೂಲ ರೈತರಿಗೆಲ್ಲ ಹಾಕ್ಸಿರೋ ಇದೆಲ್ಲ ಭಾರಿ ಬೆನಿಫಿಟ್ ಆಗುತ್ತೆ. ನಮ್ಮ ಕಂಪ್ನಿ CEO ಇದ್ದಾರೆ, ಶಿವಕುಮಾರ್ ಸರ್ ಅಂತೇಳಿ, ಇಲ್ಲೇ ಕಡೂರವರು. ಸರ್, ನಿಮ್ಮದು ಒಂಚೂರು ಪರಿಚಯ ಮಾಡ್ಕೊಳ್ಳಿ ಸರ್. ಸರ್ ನಮಸ್ಕಾರ, ನನ್ನ ಹೆಸರು SM ನಾಯಕ್ ಅಂತ. ನಾವಿಲ್ಲಿ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಇರುವಂಥವ್ರು, ಕಡೂರಲ್ಲಿ. ಸೊ ಈ ಕಂಪ್ನಿಲಿ CEO ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ಗ್ರೀನ್ವಿನ್ ಆಗ್ರೋ ಸೊಲ್ಯೂಷನ್ ಅಂತ ಕರ್ನಾಟಕದ ಒಂದೇ ಒಂದು ಕಂಪ್ನಿ ಇರೋದು ನಮ್ಮದು, ಈ ಹಲಸು ಬೆಳೆ ಹಾಕ್ಸೋಕ್ಕೆ. ಈಗ ರೈತರಿಗೆ ಒಂದು ಥಾಯಿ ಹೈಬ್ರಿಡ್ ಅನ್ನೋ ತಳಿಯನ್ನು ಇವತ್ತು ಕರ್ನಾಟಕ ತುಂಬ ಹಾಕಿಸ್ತಾ ಇದ್ದೀವಿ. ಸೊ ಅದನ್ನು ಬೈಬ್ಯಾಕ್ ಸಿಸ್ಟಮ್ಸ್ ಇದೆ ನಮ್ಮ ಕಂಪನಿಯಿಂದ. ಬೈಬ್ಯಾಕ್ ಸಿಸ್ಟಮ್ 30 ವರ್ಷ ಇರ್ತದೆ. ಹಾಗಾಗಿ ತಗೊಂಡು ಹಾಕಿಸ್ತಾ ಇದ್ದೀವಿ ಸರ್ ನಾವು. ಸರ್, ನೀವು ಈಗ ಹಲಸಿಗೆ ಬರಲಿಕ್ಕೆ ರೀಸನ್ ಬೇಕಲ್ಲ ಸರ್? ಯಾಕೆ? ಬೇಕಾದಷ್ಟು ಅವಕಾಶಗಳಿದ್ದಾವೆ ಪ್ರಪಂಚದಾಗೆ, ನೀವು ಈ ವೃತ್ತಿನೇ ಮಾಡಬೇಕು ಅಂತ ಯಾಕೆ ಬಂದ್ರಿ ಸರ್? ಇದು ನಮಗೆ ಭಾಳ ಉತ್ತಮವಾದ ಇದು. ಯಾಕೆಂದರೆ ನಮ್ಮ ಭಾರತ ದೇಶದಲ್ಲಿ ಇವತ್ತೆಲ್ಲ ಕೆಮಿಕಲ್ ಆಗಿದೆ. ಭೂಮಿ ಕೆಮಿಕಲ್ ಆಗಿದೆ, ಮನುಷ್ಯರು ಕೆಮಿಕಲ್ ಆಗಿದ್ದಾರೆ, ಪ್ರತಿಯೊಂದು ಕೆಮಿಕಲ್ ಆಗಿದೆ. ಅದಕ್ಕಿಂತ ಹೆಚ್ಚಾಗಿ ರೈತರಿಗೆ ಒಳ್ಳೆಯ ಆದಾಯ, ಇಳುವರಿ ಇಲ್ಲದ್ದು ಬೆಳೆಗಳನ್ನು ಬೆಳೆದು ಭಾಳ ಗೋಳಾಡ್ತಾ ಇದ್ದಾರೆ. ಹಾಗಾಗಿ ಇದರಲ್ಲಿ ಏನು ಗೊತ್ತಾ, ಇವತ್ತು ಪರಿಸರ ಬೆಳೆಸಬೇಕು ಅಂದರೆ ಗಿಡ ಯಾರೂ ಬೆಳ್ಕೊಳ್ಳಲ್ಲ. ಇದು ನ್ಯಾಚುರಲ್ ಆಗಿ ಇವತ್ತು ರೈತರು ಬೆಳೀತಾರೆ. ಯಾಕೆಪ್ಪ ಅಂದರೆ 1 ಎಕರೆ ಕನಿಷ್ಠ ಅಂದ್ರೆ 15-20 ಲಕ್ಷ ರೂಪಾಯಿ ಗಳಿಸುವಂಥದ್ದು. 2 ವರ್ಷ ಅದನ್ನು ಕೆಲಸ ಮಾಡುವಂಥದ್ದು ಅಷ್ಟೇ. 2 ವರ್ಷ ನೀರು ಕೊಡೋದು, ಗೊಬ್ಬರ ಹಾಕೋದು. 30-40 ವರ್ಷ ಅವರಿಗೆ ಜೀರೋ ಕಲ್ಟಿವೇಷನಲ್ಲಿ ಇಳುವರಿ ಕೊಡ್ತದೆ ಕಂಪ್ನಿ, ಇದು ಗಿಡ. ಹಾಗಿರೋದ್ರಿಂದ ರೈತರು ನ್ಯಾಚುರಲ್ ಆಗಿ ಆ ಗಿಡ ಬೆಳೆಸೋದ್ರಿಂದ ಪರಿಸರ ಬೆಳೆಯುತ್ತೆ, ಅದರ ಜೊತೆಯಲ್ಲಿ ರೈತರಿಗೆ ಉತ್ತಮವಾದ ಆದಾಯ ಸಿಗುತ್ತೆ. 3ನೇದಾಗಿ ಅದನ್ನು ಪೌಡ್ರ್ ಮಾಡಿ ನಾವು ಕಳಿಸುವಾಗ ಅದರಲ್ಲಿ ಸುಮಾರು ಒಂದು 30 ಥರದ ಕಾಯಿಲೆಗಳು ನ್ಯಾಚುರಲ್ ಆಗಿ ವಾಸಿ ಆಗುತ್ತೆ, ಇಮ್ಯುನಿಟಿ ಬರ್ತದೆ. ಈ ಥರ ಇರೋದ್ರಿಂದ ಅದು ಇವತ್ತು ಹಲಸಿನ ಪೌಡ್ರನ್ನ ಎಲ್ಲರೂ ತಿನ್ನಬೇಕು. ಎಲ್ಲರೂ ತಿನ್ನೋದ್ರಿಂದ ಆರೋಗ್ಯ ಬರುತ್ತೆ. ಒಂದು ವೇಳೆ ಅದನ್ನು ನಾಳೆ ಗೊತ್ತಾಗತ್ತೆ ಪ್ರತಿಯೊಬ್ಬರು, ಇವತ್ತಿಲ್ಲ ಅಂದರೆ ಮೆಡಿಷನ್ ಅಂತೇಳಿ ಭಯ ಪಡುವಂಥ ಪರಿಸ್ಥಿತಿ ಬಂದಿದೆ. ಇಮ್ಯುನಿಟಿನೇ ಇಲ್ಲ. ಅದಕ್ಕಾಗಿ ಹಲಸಿನ ಪೌಡ್ರ್ ತಿನ್ನೋದ್ರಿಂದ ಆರೋಗ್ಯ ಬರುತ್ತೆ ಅನ್ನೋ ಉದ್ದೇಶಕ್ಕೆ ಪರಿಸರ ಮತ್ತು ರೈತರು ಬೆಳೆಸೋದು ಮತ್ತು ಆರೋಗ್ಯ ಕೊಡುವಂಥ ಉದ್ದೇಶ ಇದೆ ಇದರಲ್ಲಿ ಅಂತ ನಾವು ಈ ಒಂದನ್ನು ಚಾಯ್ಸ್ ಮಾಡ್ಕೊಂಡಿದ್ದೀವಿ. ಹಲಸನ್ನು ಚಾಯ್ಸ್ ಮಾಡ್ಕೊಂಡಿದ್ದೀವಿ. ಹೌದು, ಭಾಳ ಸಂತೋಷ ಆಯಿತು. ನನಗೆ ನೀವು ಮಾತಾಡ್ಬೇಕಾದ್ರೆ ಒಂದು ಮಾತಾಡಿದ್ರಿ, 1 ಎಕರೆಯಲ್ಲಿ ಒಬ್ಬ ರೈತ ಎಷ್ಟು 15-20 ಲಕ್ಷ ಸಂಪಾದನೆ ಮಾಡ್ಬೋದು ಅಂತ ಹೇಳಿದ್ರಿ. ಹೌದು ಸರ್, ಇದು ನಿಜಕ್ಕೂ ಆಶ್ಚರ್ಯ. ಯಾಕೆಂದರೆ ಇವತ್ತು ನಮ್ಮ ರೈತರು ಅಡಿಕೆ ತೋಟವನ್ನು ಸಮೃದ್ಧವಾಗಿ ಕಟ್ಟಿ ಬೆಳೆಸಿ 5-6 ಲಕ್ಷ ತಗೊಳ್ಳೋದಕ್ಕೆ ಸುಸ್ತಾಗ್ತಿದ್ದಾರೆ. ಮತ್ತು ಅಲ್ಲಿ ಅಷ್ಟೇ ಖರ್ಚು ಮಾಡಬೇಕಾಗಿದೆ, ಮತ್ತು ವರ್ಷವೆಲ್ಲ ಅವನು ಕಷ್ಟಪಡಬೇಕಾಗಿದೆ. ಆದರೆ ನೀವು ಇದರಲ್ಲಿ ಯಾವುದೇ ಬೇಸಾಯ ಇಲ್ಲ, ಏನಿಲ್ಲ ಅಂತ ಹೇಳ್ತೀರಿ, ಜೀರೋ ಕಲ್ಟಿವೇಷನ್ ಅಂತೀರಿ, 15-20 ಲಕ್ಷ, ಇದು ನಂಬಬಹುದಾ? ಹೌದು ಸರ್, ನಾವು ಒಂದು ಕ್ಯಾಲ್ಕುಲೇಷನ್ ಕೊಡೋದಾದರೆ ಇದು ಒಂದು ಥಾಯಿ ಹೈಬ್ರಿಡ್ ಅನ್ನೋ ಥೈಲ್ಯಾಂಡ್ ತಳಿ ಸರ್. ಇದು ಒಂದು 15-20 ಅಡಿ ಹೈಟ್ ಬೆಳೆಯುತ್ತೆ. ಇದ್ರ ವಿಶೇಷ ಏನಪ್ಪ ಅಂದರೆ ಬುಡದಲ್ಲೇ ಕಾಯಿ ಬಿಡುತ್ತೆ. ಈ ಕಾಯಿ ಬುಡದಲ್ಲಿ ಬಿಡೋದ್ರಲ್ಲಿ ಹಾಲಿನ ಪ್ರಮಾಣ ಕೇವಲ 10% ಒಳಗಿರ್ತದೆ. ಸೊ ಇದು ಹಣ್ಣಾದ್ರೂ ತಿನ್ನಕ್ಕೆ ಭಾಳ ಟೇಸ್ಟ್ ಇರ್ತದೆ. ದಪ್ಪ ತೊಳೆ, ಇದು ಕೊಬ್ಬರಿ ಅಷ್ಟು ದಪ್ಪ ಇರ್ತದೆ ತೊಳೆ. 10-15 ದಿನ ತನಕ ಕೊಳೆಯೋದಿಲ್ಲ ಇದು ಕಾಯಿ.
ಅಷ್ಟು ಒಳ್ಳೆಯದು. ಆದರೆ ನಮ್ಮದ್ರಲ್ಲಿ ಏನು ಮಾಡ್ತೀವಿ ನಾವು ಅಂದರೆ ಅದನ್ನು ನಾವು 80%ಗೆ ಕುಯ್ದುಬಿಟ್ಟು ಪೌಡ್ರ್ ಮಾಡಿಸಿ ಆ ಪೌಡ್ರ್ ಮಾಡಿ ಫಾರಿನ್ ಎಕ್ಸ್ಪೋರ್ಟ್ ಮಾಡ್ತೀವಿ. ಒಂದೊಂದು kg ಪೌಡ್ರಿಗೆ $100 ಇದೆ ಅಲ್ಲಿ. ಹಾಗಾಗಿ ಭಾಳ ಡಿಮ್ಯಾಂಡ್ಸ್ ಇದೆ. ತುಂಬ ಥರದ ಕಾಯಿಲೆಗಳು ವಾಸಿ ಆಗ್ತಾ ಇದೆ. ಡಾಕ್ಟ್ರ್ ಕಾಯಿಲೆ ವಾಸಿ ಮಾಡೋಕ್ಕಾಗದೇ ಇರೋದು ನ್ಯಾಚುರಲ್ ಆಗಿ ವಾಸಿ ಆಗುವಂಥ ಕಾಯಿಲೆ. ಹಾಗಾಗಿ ಹೊರಗಡೆ ಡಿಮ್ಯಾಂಡ್ ಇರೋದ್ರಿಂದ ರೈತರಿಗೆ ನಾವು $30 kg ಹೆಂಗೆ ತೊಗೊಳ್ತೀವಿ ಅಂತ ಹೇಳಿದ್ವಿ. $30 kg ಹೆಂಗೆ ತೊಗೊಂಡ್ರು ಕನಿಷ್ಠ ಅಂದ್ರೂ ನಾವು ಒಂದು 10%ಗೆ ಲೆಕ್ಕ ಹಾಕಿದ್ರು 75,000ದಿಂದ 1,00,000 kg ಅಷ್ಟು ಅವ್ರಿಗೆ ಕಾಯಿ ಸಿಗತ್ತೆ. ಸಿಗೋದ್ರಿಂದ ನಾವು ಲೆಕ್ಕ 1 ಎಕರೆಗೆ 1 ವರ್ಷಕ್ಕೆ ನಾವು ಲೆಕ್ಕ ಹಾಕಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಯಾಕಂದ್ರೆ ಇಡೀ ವರ್ಷದಲ್ಲಿ 10 ತಿಂಗಳು ಫಸಲು ಕೊಡ್ತಾ ಇರುತ್ತೆ. 3 ತಿಂಗಳು ಒಂದ್ಸರಿ ನಾವು ಬೈಬ್ಯಾಕ್ ತಗೊಳ್ಳೋ ಅಗ್ರಿಮೆಂಟ್ ಆಗಿರುತ್ತೆ 1996 ಆಕ್ಟ್ ಪ್ರಕಾರ. ಆ ಬೈಬ್ಯಾಕ್ ಎಲ್ಲ ನಾವು ತಗೋತಾ ಇರ್ತೀವಿ. 3 ತಿಂಗಳಿಗೆ ಒಂದ್ಸರಿ ಅವರಿಗೆ ಆದಾಯ ಕೊಡ್ತಾ ಇರ್ತೀವಿ. ಅಂದ್ರೆ ನಾವು ಲೆಕ್ಕ ಹಾಕೋದಾದ್ರೆ ಒಂದು ಗಿಡಕ್ಕೆ ಎಷ್ಟಪ್ಪ ಅಂತ ಹೇಳೋದಾದ್ರೆ ಈ ಒಂದು ಕಾಯಿ ಬಂದು 5ರಿಂದ 10 kg ಬರುತ್ತೆ. 5ರಿಂದ 10 kg ಅಂತ ನಾವು ಲೆಕ್ಕ ಹಾಕಿದ್ರೆ ಒಂದು 100-150 ಕಾಯಿ ತನಕ ಬಿಡುತ್ತದು. ಆದ್ರೆ ನಮ್ ಗಿಡ ಮುರ್ಕೊಳ್ಳೋತ್ ಅನ್ನೋ ಉದ್ದೇಶಕ್ಕೆ ಅಷ್ಟು ಕಾಯಿ ಬಿಡೋದು ಬೇಡ, ಎಲ್ಲ ಕಟ್ ಮಾಡಿ ತೆಗೀರಿ ಅಂತೀವಿ. ಅಂದ್ರೆ ನಾಟಿ ಹಾಕಿ 6 ತಿಂಗಳಿಗೇನೆ ಕಾಯಿ ಬಂದ್ಬಿಡುತ್ತೆ. 1-2 ವರ್ಷ ಕಾಯಿನ ಕಟ್ ಮಾಡಿ ತೆಗಿಯೋವಂಥದ್ದು. ಮತ್ತೆ ಅದನ್ನ ರೈತರು 1-2 ವರ್ಷ ನೀರು ಕೊಟ್ಟು ಬೆಳೆಸುವಂಥದ್ದು. 3ನೇ ವರ್ಷಕ್ಕೆ ನಾವು ತಗೋತೀವಲ್ಲ ಆವಾಗ ಸುಮಾರು ಕಾಯಿ ಬರ್ತಾ ಇರುತ್ತೆ. ಅದ್ರಲ್ಲಿ ಒಂದು 50 ಕಾಯಿ ಉಳಿಸ್ಕೊಡ್ರಿ ಅಂತೀವಿ. 50 ಕಾಯಿ ಅಂದ್ರೆ 5ರಿಂದ 10 kg ಅಂದ್ರೆ ನಾವು 5 kg ಲೆಕ್ಕ ಹಾಕೊಂಡ್ರು ಸಾಕು ಒಂದು ಕಾಯಿಗೆ. ಅಲ್ಲಿಗೆ 50 ಕಾಯಿಗೆ 250 kg ಆಯ್ತು. 250 kg ಒಂದು ಗಿಡಕ್ಕಾದ್ರೆ 300 ಗಿಡಕ್ಕೆ ಎಷ್ಟಾಯ್ತು? 75,000 kg ಆಯ್ತು. 75,000 ಇಂಟು $30 ನಾವು ಬೈಬ್ಯಾಕ್ ಕಂಪನಿ ತಗೊಳುತ್ತೆ. ನಮ್ಮ ಗ್ರೀನ್ವಿನ್ ಆಗ್ರೋ ಸೊಲ್ಯೂಷನ್ ಕಂಪನಿ ಕರ್ನಾಟಕ ತಗೊಳ್ತಂದ್ರೆ ಅವ್ರಿಗೆ ಎಷ್ಟಾಯ್ತು ಸರ್? ಅಮೌಂಟ್ ಎಷ್ಟು ಬಂತು? 22.5 ಲಕ್ಷ ಆಯ್ತು. 22.5 ಲಕ್ಷ ನಾವು ಹೇಳ್ತಾ ಇದೀವಿ 10% ಇಂದು. ಬೇಡ, ನೀವು 50 ಕಾಯಿ ಬಿಟ್ಕೊಳ್ಳೋದು ಬೇಡ, ಜಸ್ಟ್ ನೀವು 25 ಕಾಯಿ ಬಿಟ್ಕೊಡ್ರಿ. 25 ಕಾಯಿ ಬಿಟ್ಟು 11 ಲಕ್ಷ. 25 ಕಾಯಿ ಬೇಡ, ನೀವು 10ರಿಂದ 11 10 ಕಾಯಿನ ಇಟ್ಕೊಂಡ್ರು 5ರಿಂದ 6 ಲಕ್ಷ. ಇವತ್ತು ಜೀರೋ ಕಲ್ಟಿವೇಶನ್ ಅಲ್ಲಿ ನಿಮ್ಗೆ 5 ಲಕ್ಷ ತಗೊಳ್ಳೋವಂಥದ್ದು ಯಾವುದಿದೆ ಇವತ್ತು ರೈತರಿಗೆ? ಯಾವುದೂ ಇಲ್ಲ. ಆ ಥರದಲ್ಲಿ ಇರೋದ್ರಿಂದ ಇವತ್ತು ಮಾರ್ಕೆಟ್ ವ್ಯಾಲ್ಯೂನು ಭಾಳ ಇದೆ. ತುಂಬಾನೇ ಮಾರ್ಕೆಟಿಂಗ್ ಇರೋದ್ರಿಂದ ತುಂಬಾನೇ ಚೆನ್ನಾಗಿದೆ. ನೀವು ರೈತರಿಗೆ ಇವತ್ತು ಏನು ನಾವು ಅಗ್ರಿಮೆಂಟ್ ಮಾಡ್ತಾ ಇದೀವಿ, ಇದು ಕರ್ನಾಟಕದಲ್ಲಿ ಇವತ್ತು ನಾವು ಬೈಬ್ಯಾಕ್ ತಗೋತೀವಿ ಅಂತ ಯಾರು ಹೇಳಿಲ್ಲ. ಅಗ್ರಿಮೆಂಟ್ ಮಾಡ್ತೀವಿ ಅಂತ ಇವತ್ತು ಅಗ್ರಿಮೆಂಟ್ ಮಾಡ್ತೀವಿ. ಅಗ್ರಿಮೆಂಟ್ ಮಾಡ್ತಾ ಯಾಕೆ ಅಗ್ರಿಮೆಂಟ್ ಮಾಡ್ತೀವಿ ಅಂದ್ರೆ ರೈತರು ಬೇರೆಯವ್ರಿಗೆ ಕೊಡಬಾರ್ದು ಅಂತ. ಇವತ್ತು ರೈತರಿಂದ ನಾವು ಕಂಪ್ನಿ ಬೆಳೆಯುತ್ತೆ, ರೈತರಿಂದ ಎಲ್ಲದು ಬೆಳೆಯುತ್ತೆ. ರೈತರು ನಮಗೆ ಮಿಸ್ ಮಾಡಿದ್ರು, ಮೋಸ ಮಾಡಿದ್ರು ನಮ್ಮ ಫ್ಯಾಕ್ಟ್ರಿ ಎಲ್ಲ ಬಂದಾಗತ್ತೆ. ಅದಕ್ಕಾಗಿ ರೈತರಿಗೆ ನಾವು ಅಗ್ರಿಮೆಂಟ್ ಮಾಡಿಕೊಂಡು ನಮ್ಮ ಅಡ್ವೈಸರ್ ಇದ್ದಾರೆ. ಇಡೀ ಕರ್ನಾಟಕದಲ್ಲಿ 70 ಜನ ಅಡ್ವೈಸರ್ ಇದ್ದಾರೆ. ತಿಂಗಳಿಗೆ ಒಂದ್ಸರಿ ವಿಸಿಟ್ ಕೊಡ್ತಾರೆ. ಎಲ್ಲ ಆನ್ಲೈನ್ ಇರ್ತದೆ, ಫೋಟೋ ಇರ್ತದೆ, ಯಾವ ಕಾಯಿ ಯಾವ ಸೈಜ್ ಬಂದಿದೆ ಅಂತ ಗೊತ್ತಿರುತ್ತೆ. ನಮ್ಮ ಕಂಪ್ನಿಯಿಂದ ಹೋಗಿ ಅದನ್ನು ಕಟಾವು ಮಾಡೋದು ಒಂದು ಬ್ಯಾಚ್ ಇರ್ತದೆ, ಕಟ್ ಮಾಡ್ಕೊಂಡು ತೊಗೊಂಬರ್ತಾ ಇರ್ತಾರೆ 3 ತಿಂಗಳಿಗೆ ಒಂದ್ಸರಿ. ಇವೆಲ್ಲ ಸಿಸ್ಟಮ್ ಇದೆ ಸರ್. ಈಗ ಅವ್ರು ಈ ಕಟಾವು ಮಾಡೋದು ನಿಮ್ಮ ಕಂಪ್ನಿ ವತಿಯಿಂದ? ಹೌದು. ಈಗ ಅದು ಕೆಲಸ ಅವ್ರಿಗಿಲ್ಲ. ರೈತರಿಗೆ ಏನು ಕೆಲಸ ಇಲ್ಲ, ಜೋಬಲ್ಲಿ ಕೈ ಹಾಕ್ಕೊಂಡು ಬಂದು ನೋಡ್ಕೊಂಡು ಹೋಗೋದು. ಅವ್ರಿಗೆ ಒಂದು ಕೆಲಸ ಕೊಡ್ತೀವಿ ನಾವು, ನೀರು ಬಿಡಬೇಡ್ರಿ ಅಂತ. ನೋಡ್ರಿ, ಇದು ಗೊಬ್ಬರ ಹಾಕ್ಬೇಡ್ರಿ ಅಂತ. 3 ವರ್ಷ ಆದ್ಮೇಲೆ ನೀರು ಬಿಡಬೇಡ್ರಿ, ನೀರು ಬಿಟ್ರೆ ಕಾಯಿ ಉದುರೋಗತ್ತೆ. ಗೊಬ್ಬರ ಹಾಕ್ಬೇಡ್ರಿ, ಅದೇ ಗೊಬ್ಬರ ಆಗತ್ತೆ, ಅದೇ ಸಾಕು. 50-60 ಅಡಿ ಆಳ ಹೋಗ್ತದೆ ಬೇರು. ನೀವು ಅದನ್ನ ಮಾಡಬೇಡಿ. ಜೀರೋ ಕಲ್ಟಿವೇಶನ್ ಕೈ ಬೀಸ್ಕೊಂಡು ಬಂದು ಫಸಲನ್ನ ಕುಯ್ಕೊಂಡು ಹೋಗಕ್ಕೆ ಸಪೋರ್ಟ್ ಮಾಡಿ ಅಂತೀವಿ ಅಷ್ಟೇ. ಅಲ್ಲ, ಬಹಳ ಖುಷಿ. ಅಗಲ ಬಿಟ್ಟಿದೆ ನೋಡ್ರಿ, ಗಾಡಿ ಹಿಂಗೆ ಸೀದಾ ಹೋಗ್ತಾ ನೋಡಿ. ಸಾಲಿಂದ ಸಾಲಿಗೆ 15, ಗಿಡದಿಂದ ಗಿಡಕ್ಕೆ 10, ಸಾಲಿಂದ ಸಾಲಿಗೆ 15 ಅಡಿ. ಈಗ ನಮ್ಮ ವೆಹಿಕಲ್ ಹಿಂಗ್ ಹೋಗಿ ಹಿಂಗ್ ಕುಯ್ಕೊಂಡು ಹಿಂಗ್ ಸೀದಾ ಬರ್ತಾ ಇರುತ್ತೆ, ಅಚ್ಚೆ ಈಚೆ ಹಾಕೊಂಡು. ರೈಟ್. ಈಗ 2 ವರ್ಷ ಅಷ್ಟೇ ವ್ಯವಸಾಯ ಮಾಡ್ತಾರೆ, 2 ವರ್ಷ ಅಷ್ಟೇ ಪೈರ್ ಮಾಡ್ಕೋಬಹುದು. ಇವ್ರು ಇಂಟರ್ ಕ್ರಾಪ್ ಮಾಡ್ಕೊಂಡು ಇಂಟರ್ ಕ್ರಾಪ್ 2 ವರ್ಷ. 2 ವರ್ಷದ ನಂತರ ನೀರು ಬಿಡಂಗಿಲ್ಲ, ಏನು ಮಾಡಂಗಿಲ್ಲ, ಸುಮ್ಮನೆ ಕುಯ್ತಾ ಇರೋದು. ಒಂದೇನಪ್ಪ ಅಂದ್ರೆ ಒಂದು 3 ವರ್ಷಕ್ಕೆ ಒಂದ್ಸರಿ 2 ವರ್ಷಕ್ಕೆ ಒಂದ್ಸರಿ ಅದನ್ನ ಪ್ರೂನಿಂಗ್ ಮಾಡಿಸ್ತೀವಿ. ಯಾಕಂದ್ರೆ ತುಂಬಾ ಬಿಸಿಲು ಬೇಕು. ಇದ್ರ ವಿಶೇಷ ಹೇಳಿದೆ, ಬುಡದಲ್ಲೇ ಕಾಯಿ ಬಿಡೋದು ಅಂತ. ರಂಗೆ ಕೊಂಬೆಲ್ ಕಾಯಿ ಬಿಡಲ್ಲ, ಬಿಸಿಲು ಬೇಕು, ಇದಕ್ಕೆ ನೀರ್ ಕಡಿಮೆ ಇರಬೇಕು. ಅದಕ್ಕಾಗಿ ರೈತರಿಗೆ ಹೇಳ್ತೀವಿ, ರೈತರು ಅಲ್ಲಿ ಸಾಲ ಮಾಡೋದು ಬೇಡ, ನೀವು ಸಾಲ ಕೊಡೋರಾಗ್ರಿ ಅಂತ. ಆ ಸಿಸ್ಟಮ್ ಅನ್ನ ಇವತ್ತು ನಮ್ಮ ಗ್ರೀನ್ವಿನ್ ಆಗ್ರೋ ಸೊಲ್ಯೂಷನ್ ಕಂಪನಿ ತುಂಬ ಇಂಟ್ರೆಸ್ಟ್ ತಗೊಂಡು ಇಡೀ ಕರ್ನಾಟಕದಲ್ಲಿ ಎಲ್ಲ ಕಡೆನೂ ಈ ಮಾಹಿತಿ ಸೋಷಿಯಲ್ ಮೀಡಿಯಾದಲ್ಲಿದೆ. ಈಗ ನೀವು ಮಾಡ್ತಾರೆ ಯೂಟ್ಯೂಬಲ್ಲಿದೆ, ಅದು ಅಲ್ಲದೆ ಇನ್ಸ್ಟಾಗ್ರಾಮಲ್ಲಿ ಇದೆ. ಆಶ್ಚರ್ಯ ಅನ್ಸಿದ್ದು, ರೈತರಿಗೆ ಇಷ್ಟೇ ಕೆಲಸ, ನೀರು ಬಿಡಬೇಡಿ, ಗೊಬ್ಬರ ಹಾಕಬೇಡಿ. ಅಲ್ಲ, ಎಲ್ಲರೂ ಗೊಬ್ಬರ ಹಾಕ್ರಿ, ನೀರು ಬಿಡ್ರಿ ಇದ್ರೆ ನೀವು ಬೇಡ ಅಂತ ಹೇಳ್ತಿದ್ದೀರಿ. ಇಂಥ ಕಂಪ್ನಿ, ಇಷ್ಟು ಆದಾಯ ತಂದು ಕೊಡುವಂಥ ಕಂಪ್ನಿ ಖಂಡಿತ ನಮ್ಮ ರೈತರಿಗೆ ಎಲ್ಲೂ ಪ್ರಪಂಚದಲ್ಲಿ ಸಿಕ್ಕಲ್ಲ. ಓಕೆ ಸರ್, ಓಕೆ. ಅದು ಬಹಳ ಹೆಮ್ಮೆ ಪಡಬೇಕಾದ್ದು. ಖಂಡಿತ ಇದನ್ನು ಸರ್ಚ್ ಮಾಡಿದ್ರಲ್ಲ,
ಇದು ಹೆಂಗೆ ನೀವು ಸರ್ಚ್ ಮಾಡಿದ್ರಿ, ಇದನ್ನು ಈ ಥರ ಮಾಡ್ಬೋದು ಅಂತ ಹೆಂಗೆ ಗೊತ್ತಾಯಿತು? ಸರ್ ಇದು ನಮ್ಮದು 10 ವರ್ಷದಿಂದ ನಮ್ಮ ಬೆಂಗಳೂರಲ್ಲಿತ್ತು ನಮ್ಮ ಫ್ಯಾಕ್ಟ್ರಿ, ಇದು ಕಂಪನಿ. ಅಲ್ಲಿ ಆಫೀಸ್ ಇತ್ತು. ಈ ಕಂಪನಿ MD ಬಂದು ನಾರಾಯಣ ಸ್ವಾಮಿ ಅಂತ, ನಾನು ಇದರಲ್ಲಿ SM ನಾಯಕ್ CEO ಆಗಿದ್ದೀನಿ. ಅವ್ರು ಏನು ಮಾಡ್ತಾ ಇದ್ರು ಅಂದರೆ, ಈ ಕಾಯಿ ನಾಟಿ ಕಾಯಿನ ಕುಯ್ದು, ನಾಟಿ ಕಾಯಿ ಅಂದರೆ ಜವಾರಿ ಕಾಯಿ ಅಂತಾರೆ ಉತ್ತರ ಜಿಲ್ಲೆಯಲ್ಲಿ, ಈ ಇದರಲ್ಲಿ ಕೆಲವೊಂದು ತಳಿಗಳನ್ನು ಸೆಲೆಕ್ಟ್ ಮಾಡಿ ಪೌಡ್ರ್ ಮಾಡಿ ಕಳಿಸ್ತಾ ಇದ್ರು. ಕಳಿಸ್ತಾ ಇದ್ದಂಗೆ ಅವ್ರಿಗೆ ಏನಾಯ್ತು, ಸೀಸನಲ್ಲಿ 2 ತಿಂಗಳು 3 ತಿಂಗಳು ಸಿಗೋದು ಅದಷ್ಟೇ. ನಂತರ ಇಡೀ ದಿನಗಳೆಲ್ಲ ಬಂದು ನಮ್ಮ ಫ್ಯಾಕ್ಟ್ರಿನೂ ಬಂದು ಎಲ್ಲ ಬಂದಾಗ್ತಿತ್ತು. ಮತ್ತೆ 1 ವರ್ಷ ಬರಬೇಕಾಯ್ತು. ಹಾಗಾಗಿ ರೈತರ ಹತ್ರ ಇದು ಸಿಗ್ತಿರ್ಲಿಲ್ಲ. ಇದು ಆವಾಗ ನಾವೇನ್ ಬಯಸ್ತಾ ಇದ್ದೀವಿ ಅಂದ್ರೆ, ಇಡೀ ವರ್ಷ ಕಾಯಿ ಬಿಡುವಂಥದ್ದು ಯಾವ್ದಾದ್ರು ತಳಿ ಸಿಗತ್ತಾ ಅಂತ ಹುಡುಕ್ತಾ ಇದ್ವಿ. ಇಡೀ ವರ್ಷ ಸಿಕ್ಕಿರೋದು ನಮಗೆ ಥೈಲ್ಯಾಂಡಲ್ಲಿ ಸಿಕ್ತು. ಆದ್ರೆ ಥೈಲ್ಯಾಂಡ್ ಭಾಗದಲ್ಲಿ ಬಹಳ ಬೆಳೀತಾರೆ, ಆದ್ರೆ ಅದು ಗಿಡಮೂಲಿಕೆ ಆಗೋದಿಲ್ಲ. ಗಿಡಮೂಲಿಕೆ ಆಗ್ಬೇಕು ಅಂದ್ರೆ ಕರ್ನಾಟಕ, ತಮಿಳ್ನಾಡು, ಆಂಧ್ರ, ಕೇರಳ ಮತ್ತೆ ಮಹಾರಾಷ್ಟ್ರ ಅರ್ಧ, ಈ ಜಾಗದಲ್ಲಿ ಬೆಳೆದ್ರೇನೆ ಇಲ್ಲಿ ಹೆಚ್ಚಿನಾಗಿ ಖನಿಜ ಸಂಪತ್ತು ಮತ್ತೆ ಒಳ್ಳೆ ಭೂಮಿಯಲ್ಲಿ ಬೆಳೆದಂಥ ವಸ್ತುಗಳಿಂದ ಇವತ್ತು ಗಿಡಮೂಲಿಕೆ ಆಗತ್ತೆ ಅಂತ ಗೊತ್ತಾಯಿತು. ಹಾಗಾಗಿ ಇಲ್ಲೇ ಬೆಳಿಬೇಕು ಅಂತ ಒಂದು ಡಿಸೈಡ್ ಮಾಡಿ ಇಲ್ಲಿ ಕೆಲವು ರೈತರುಗಳಿಗೆಲ್ಲ ನಾವು ಇದನ್ನು ಮಾರ್ಗದರ್ಶನ ಕೊಟ್ಟು ಇವತ್ತು ಸುಮಾರು 1,000 ಎಕರೆಗಿನ್ನ ಹೆಚ್ಚಿಗೆ ಆಗಿದೆ. ನಮ್ಮದು ಟಾರ್ಗೆಟ್ ಇರೋದು 3,500 ಎಕರೆ. 3,500 ಎಕರೆಗೆ ನಮಗೆ ಆರ್ಡರ್ ಸಿಕ್ಕಿದೆ ಪೌಡ್ರ್. ನಂತರ ದಿನಗಳಲ್ಲಿ ನಮ್ಮ ಕರ್ನಾಟಕದಲ್ಲಿ ಅಥವಾ ಈ ಭಾರತ ದೇಶದಲ್ಲಿ TV ಅಡ್ವರ್ಟೈಸ್ ಬರುತ್ತೆ. ಈ ಒಂದು ಪೌಡ್ರನ್ನು, ಇಲ್ಲಿದೆ ನೋಡಿ, ಪೌಡ್ರನ್ನ ಪ್ಯಾಕೆಟ್ ಈ ರೀತಿ ಇರ್ತದೆ. ನಾವು ಕರ್ನಾಟಕದಲ್ಲಿ 2,000ಕ್ಕೆ ಮಾರಿಸ್ತಾ ಇದೀವಿ. 2,000 ಆಗತ್ತೆ 1 kg ಪೌಡ್ರಿಗೆ. ಅದೇ ಫಾರಿನಿಗೆ ಹೋದ್ರೆ $100 ಅಂದ್ರೆ 10,000 9,000 ಮೇಲೆ ಆಗ್ತದೆ. ಆಗ ಇದರಲ್ಲಿ 30 ದಿನಕ್ಕೆ ಇಲ್ಲಿ ಕೊಟ್ಟಿದ್ದೀವಿ ನೋಡಿ, 3 ತಿಂಗಳಿಗೆ ಅಂದ್ರೆ 90 ದಿನದಲ್ಲಿ ಶುಗರ್ ಏನಾರು ಇದ್ರೆ ನಾರ್ಮಲ್ ಆಗುತ್ತೆ, BP ನಾರ್ಮಲ್ ಆಗುತ್ತೆ. ಅದು ಅಲ್ದಲ್ಲೇ ನಿಮಗೆ ಇಮ್ಯುನಿಟಿ ಜಾಸ್ತಿ ಆಗುತ್ತೆ. ಚಿಕ್ಕ ಮಕ್ಕಳಿಂದ ಎಲ್ಲರಿಗೂ ಕೊಡ್ತಾ ಬಂದ್ರೆ ಆಸ್ಪತ್ರೆಗೆ ಹೋಗೋದು ನಿಲ್ಲುತ್ತೆ. ಇಲ್ಲಾಂದ್ರೆ ಮನೇಲಿ ಒಂದು ಮೆಡಿಕಲ್ ಸ್ಟೋರ್ ಇಟ್ಕೋಬೇಕು, ಇಲ್ಲಾಂದ್ರೆ ಒಬ್ಬ ಡಾಕ್ಟರ್ನ ಪರ್ಮನೆಂಟ್ ಆಗಿ ಇಟ್ಕೋಬೇಕು. ಇವತ್ತು ಬದುಕೋದು ಹೇಗಪ್ಪ ಅನ್ನೋದು ಹುಡ್ಕೋಕಿನ್ನ ಇದನ್ನು ನೋಡ್ಬೇಕು. ಯಾಕೆಂದ್ರೆ ಇವತ್ತು ಕ್ಯಾನ್ಸರ್ ಇದೆಯಲ್ಲ, ಕ್ಯಾನ್ಸರ್ ಗೊತ್ತಾಗೋದೇ ಡಾಕ್ಟರ್ಗೆ 3ನೇ ಸ್ಟೇಜಿಗೆ. ಫಸ್ಟ್ ಸ್ಟೇಜ್, ಸೆಕೆಂಡ್ ಸ್ಟೇಜ್ ಗೊತ್ತಾಗಲ್ಲ. ಹಲವಾರು ವಿಧದಲ್ಲಿ ಕ್ಯಾನ್ಸರ್ ಇದೆ. ಕ್ಯಾನ್ಸರನ್ನು ತಡೆಗಟ್ಟುವಂಥ ಕೆಪಾಸಿಟಿ ಇದೆ ಇದಕ್ಕೆ. ಈ ಥರ ಇರೋದ್ರಿಂದ ನಮ್ಮ ಬಾಡಿ ಪೂರ್ತಿ ಕೆಮಿಕಲನ್ನು ಉಪಯೋಗಿಸ್ತಾ ಇರೋದ್ರಿಂದ ನಾವು ಊಟ ಮಾಡೋದೆಲ್ಲ ಕೆಮಿಕಲ್ಲು, ಗಿಡ ಏನು ಬೆಳೆದ್ರು ಕೆಮಿಕಲ್ ಹಾಕ್ಬೇಕು. ಆದರೆ ನಾವು ಆರ್ಗಾನಿಕಲ್ ಬೆಳೆಸ್ತಾ ಇದ್ದೀವಿ, ಇದನ್ನು ಆರ್ಗಾನಿಕಲ್ಲೇ ಬೆಳೆಸ್ತೀವಿ. ರೈತರು ಏನಾರ ಕೆಮಿಕಲ್ ಹಾಕಿದ್ರೆ ಕೆಮಿಕಲ್ ಟೆಸ್ಟಿಂಗ್ ಆಗುತ್ತೆ, ಕಾಯಿ ತಗೊಳ್ಳೋದಿಲ್ಲ. ಅಂದರೆ ನಾವು ಆರ್ಗಾನಿಕಲ್ ಬೆಳೆಸ್ತಾ ಇದ್ದೀವಿ, ಇದನ್ನು ಆರ್ಗಾನಿಕಲ್ಲೇ ಬೆಳೆಸ್ತೀವಿ. ರೈತರು ಏನಾರ ಕೆಮಿಕಲ್ ಹಾಕಿದ್ರೆ ಕೆಮಿಕಲ್ ಟೆಸ್ಟಿಂಗ್ ಆಗುತ್ತೆ, ಕಾಯಿ ತಗೊಳ್ಳೋದಿಲ್ಲ. ಈ ಥರ ಈ ಪೌಡ್ರ್ಗಳನ್ನು ಮಾಡ್ತಾ ಇದ್ದೀವಿ ನಾವು. ಈ ಪೌಡ್ರನ್ನ ಮಾಡಿ ಸುಮಾರು ವರ್ಷಗಳಿಂದ ನಾವು ಕಳಿಸ್ತಾ ಇದ್ವಿ. ಕೊನೆಗೆ ನಮಗಿಂತ ಒಂದು ಥಾಯಿ ಹೈಬ್ರಿಡ್ ಅನ್ನೋ ಥೈಲ್ಯಾಂಡ್ ತಳಿ ಸಿಕ್ತಲ್ಲ, ಇಡೀ ವರ್ಷ ನಾವು ಫ್ಯಾಕ್ಟ್ರಿಲಿ ಪ್ರೊಡಕ್ಷನ್ ತಯಾರು ಮಾಡಿ ಇಡೀ ದೇಶಕ್ಕೂ ಕೊಡೋದಲ್ಲದೆ ಪ್ರಪಂಚಕ್ಕೆ ನಾವು ಇದನ್ನು ಕೊಡಬೇಕು ಅನ್ನೋ ಒಂದು ಉದ್ದೇಶಕ್ಕೆ ಇದನ್ನು ಮಾಡಿದ್ದೀವಿ ಸರ್. ವೆರಿ ಗುಡ್, ಒಳ್ಳೆ. ಹಾಗಾಗಿ ನಾಳೆ ದಿನ ಒಂದು ಪರಿಸರ ಬೆಳೆಸ್ರಿ ಅಂದರೆ ಗಿಡ ಬೆಳೆಸ್ತೀವಿ. 2ನೇದಾಗಿ, ಈಗ 3ನೇದಾಗಿ ರೈತರಿಗೆ ಕೈ ತುಂಬ ದುಡ್ಡು ಅಂದರೆ ಕೈ ತುಂಬ ದುಡ್ಡು ಅಂತ ಸಿಗೋವಂಥದ್ದಿದೆ. 4ನೇದಾಗಿ ಏನಪ್ಪ ಅಂದರೆ ಇಡೀ ಜಗತ್ತಿಗೆ ನಾವು ಆರೋಗ್ಯ ಕೊಡುವಂಥದ್ದಿದೆ. ಇದನ್ನು ನಾವು ಮಾಡಲೇಬೇಕು ಅನ್ನೋ ಉದ್ದೇಶಕ್ಕೆ ಮಾಡಿದ್ದೀವಿ. ಅದಕ್ಕೆ ನಾವು ಹೇಳ್ತೀವಿ, ಜೈ ಜವಾನ್ ಜೈ ಕಿಸಾನ್. ಇದು ನಮ್ಮ ಸ್ಲೋಗನ್ನು. ನಮ್ಮ ಗ್ರೀನ್ವೆನ್ ಆಗ್ರೋ ಸೊಲ್ಯೂಷನ್ ಇಂದು ಜೈ ಜವಾನ್, ಜೈ ಅವ್ರ ಗಡಿ ಕಾಯೋ ಅಂತಾರು. ಇಡೀ ದೇಶಕ್ಕೆ ಅನ್ನ ಕೊಡೋ ರೈತ ಅವನಿಗೆ, ಕಿಸಾನಿಗೆ ಜೈ ಕಿಸಾನ್ ಅಂತೀವಿ. ಆ ಥರದ್ದು ನಮ್ಮ ಸ್ಲೋಗನ್ ಸರ್. ಖಂಡಿತ ಅಲ್ಲ, ಭಾಳ ಅದ್ಭುತ. ಯಾಕೆಂದರೆ ನಿಮ್ಮದು ಕಾನ್ಸೆಪ್ಟ್ ನೋಡಿ, ಇಡೀ ಪ್ರಪಂಚದ ಆರೋಗ್ಯವನ್ನು ಉತ್ತಮಪಡಿಸ್ಬೇಕು, ಅವ್ರಿಗೆಲ್ಲ ದೈಹಿಕವಾಗಿ ಆರೋಗ್ಯ ಸದೃಢವಾಗಿರಬೇಕು ಅನ್ನೋದು, ಯಾವುದೇ ರೋಗಗಳು ಮುಂದೆ ಬರೋದನ್ನು ತಡೆಗಟ್ಟಬೇಕು. ಅದೆಲ್ಲದಕ್ಕಿಂತ ಮುಖ್ಯವಾಗಿ ನನಗೆ ಖುಷಿ ಆಯಿತು ಅಂದರೆ, ಇವತ್ತು ವಿಷಮುಕ್ತವಾಗಿರುವಂಥ, ರಾಸಾಯನಿಕ ಮುಕ್ತವಾಗಿರುವಂತಹ ವಸ್ತುಗಳು ಸಿಗೋದೇ ಅಪರೂಪ. ಹೌದು. ನೀವು ಆರ್ಗ್ಯಾನಿಕಲ್ಲೇ ಮಾಡಿ ಬೆಳೆಸಿ ಕೊಡೋದ್ರಿಂದ ಬಹಳ ತುಂಬ ಒಳ್ಳೆಯದು. ಅವೆಲ್ಲ ಕಾಯಿಲೆ ವಾಸಿ ಆಗ್ತವೋ ಇಲ್ವೋ, ಮತ್ತು ರಾಸಾಯನಿಕ ಮುಕ್ತವಾದ ಪ್ರಾಡಕ್ಟ್ ಅಂತೂ ನಮ್ಮ ಜನಗಳಿಗೆ ಸಿಗುತ್ತೆ ಖಂಡಿತ. ಆದರೆ ಇವೆಲ್ಲ ಕಾಯಿಲೆಗಳು ವಾಸಿ ಆಗಿದ್ದಾವೆ ಅನ್ನೋದಕ್ಕೆ ಯಾವ್ದಾದ್ರು ದೃಢೀಕರಣ ಏನಾದ್ರು ನಿಮಗೆ ಸಿಗುತ್ತೆ? ನಮ್ಮಲ್ಲಿ ಇದಕ್ಕೆಲ್ಲ ಸರ್ಟಿಫಿಕೇಟ್ಸ್ ಇದೆ ಸರ್. ಇದರಲ್ಲಿ ಆರ್ಗಾನಿಕಲ್ಲಿ ಏನೇನು ವಿಟಮಿನ್ ಎ, ವಿಟಮಿನ್ ಬಿ, ವಿಟಮಿನ್ ಸಿ ಇದರಲ್ಲೇ ಇದೆ. ಹಣ್ಣಿನ ರಾಜ ಅಂತಾರೆ. ಆದ್ರೆ ಹಣ್ಣಾದ್ಮೇಲೆ ಈಗ ಇದು ರಾಜ ಆಗಲ್ಲ. ಹಣ್ಣಾಗೋ ಮುಂಚೆನೆ ಇದನ್ನ ತಗೊಂಡ್ರೆ ಆರೋಗ್ಯ ಇರ್ತದೆ. ಈಗ ನೋಡಿ, ನೀವೀಗ ಹೇಳೋ ಪ್ರಕಾರ ಹಿಂದಿನ ಕಾಲದಲ್ಲಿ ಇದರ ಪಲ್ಯ ಮಾಡಿ ತಿನ್ನೋರು, ಖಂಡಿತ ಏನೆಲ್ಲ ಮಾಡಿ ತಿನ್ನೋರು, ಎಲ್ಲೆಲ್ಲ ವೆರೈಟೀಸ್ ಮಾಡೋರು. ಅವಾಗ ಹೇಗಿತ್ತು ಅಂದರೆ ಅದನ್ನು ನ್ಯಾಚುರಲ್ ಆಗಿ ತಿಂತಾ ಇದ್ರು. ಈಗೇನಾಗಿದೆ ಅಂದರೆ ಮಾಡರ್ನ್ ಫುಡ್ಡಿಗೆ ಹೋಗಿದ್ದೀವಿ. ಹಾಗಾಗಿ ಇದರಲ್ಲಿ ಏನು ಮಾಡ್ತಾರೆ ಅಂದರೆ, ನಾವು
ಈ 40% 30% ಕುಯ್ದ್ರೆ ಕಾಯಿ ಇದನ್ನು ಪಿಜ್ಜಾ ಬರ್ಗರು ಮತ್ತು ಕಬಾಬು ಬಿರಿಯಾನಿ ಇಂಥವಕ್ಕೆಲ್ಲ ಹೋಗುತ್ತೆ. ಅದನ್ನೆಲ್ಲ ನೋಡ್ಬೋದು ಅಂದರೆ ನೀವು ಸಾಕಷ್ಟು ಈ ದೇಶದಲ್ಲಿ ಒಕಾವೋ ಕಂಪನಿ ಅಂತ ನೀವು ಓಡಿರಿ, ಅದರಲ್ಲಿ 20 ದೇಶಕ್ಕೆ ಕಳಿಸ್ತಾ ಇದ್ದಾರೆ ಅವರು ರೆಡಿ ಫುಡ್ ಆಗಿ. ಆ ಥರದಲ್ಲಿ ಹೋಗ್ತಾ ಇದೆ. ಇನ್ನೇನು 60-70 ಏನಾರು ಕುಯ್ದ್ರೆ ನಾವು ಒರಿಜಿನಲ್ ಮೈದಾ ಹಿಟ್ಟು ಮತ್ತೆ ನಾವು ಚಿಪ್ಸಿಗೆ ಕಳಿಸ್ತೀವಿ. ಅದೇ 80% ಕುಯ್ದ್ರೆ ಪೌಡ್ರ್ ಮಾಡಿ ಎಲ್ಲ ಥರದ ಕಾಯಿಲೆ, ಒಂದು 30 ಥರದ ಕಾಯಿಲೆ ವಾಸಿ ಆಗಲಿಕ್ಕೆ ಇದನ್ನು ಕಳಿಸ್ಕೊಡ್ತೀವಿ. ಇದರಲ್ಲಿ ಫೈಬರ್ ಕಂಟೆಂಟ್ ಇದೆ, ಇದರಲ್ಲಿ ಮೆಗ್ನೀಷಿಯಮ್ ಇದೆ, ಇದರಲ್ಲಿ ಪ್ರೋಟೀನ್ ಇದೆ, ಪ್ರತಿಯೊಂದಿದೆ. ಆಮೇಲೆ ಇದರಲ್ಲಿ ಸುಮಾರು ಥರದ ಕಾಯಿಲೆಗಳು ನ್ಯಾಚುರಲ್ಲಾಗಿ ವಾಸಿ ಆಗತ್ತೆ. ಒಂದು ಮತ್ತು ಬೀಜ ಇದೆಯಲ್ಲ ಅದನ್ನು ಕಾಫಿ ಪೌಡ್ರಿಗೆ ಕಳಿಸ್ತೀವಿ. ಬೀಜ ಇದೆಯಲ್ಲ, ಈ ಹುಣಸೆ ಬೀಜ ಹಾಕ್ತಾರೆ ಕಾಫಿ ಪೌಡ್ರಿಗೆ, ಅದ್ರ ಬದಲಿ ನಾವು ಕಾಫಿ ಪೌಡ್ರಿಗೆ ಹಾಕ್ತೀವಿ ಇದನ್ನ ಬೀಜನ. ಅವಾಗ ಒಳ್ಳೆ ಪ್ರೋಟೀನು ಚೆನ್ನಾಗಿರ್ತದೆ. ಮತ್ತೆ ಇನ್ನೊಂದೇನಪ್ಪ ಅಂದ್ರೆ ವೇಸ್ಟ್ ಯಾವುದೂ ಇಲ್ಲ. ಈ ಹಸುಗಳಿಗೆ ಇವತ್ತು ಕೆಮಿಕಲ್ ಕೊಟ್ಟು ಹಾಲು ಕುಡಿದು ಪ್ರೀಮೆಚೂರ್ ಆಗ್ತಾ ಇದ್ದಾರೆ, ಬಾಡಿ ಎಲ್ಲ ರೋಗ ಬರ್ತಾ ಇದೆ, ಕಷ್ಟ ಆಗ್ತಾ ಇದೆ, ಜಾಯಿಂಟ್ ಪ್ರಾಬ್ಲಮ್ ಎಲ್ಲ ಬರ್ತಾ ಇದೆ, ಕ್ಯಾಲ್ಸಿಯಂ ಎಲ್ಲ ಏನೇನೋ ಆಗಿ. ಈ ಥರದ್ದು ಇರೋದ್ರಿಂದ ನಾವು ಹಸುಗಳಿಗೆ ಭೂಸ ಮಾಡಿಸ್ತಾ ಇದೀವಿ ಅದರಲ್ಲಿ ಒರಿಜಿನಲ್. ಆಗ ಹಸುಗಳು ಆರೋಗ್ಯವಾಗಿರ್ತವೆ, ಖರ್ಚು ಕಡಿಮೆ ಆಗತ್ತೆ. ಈ ಥರದ ಬೂಸ, ನಮ್ಮ ಹಲಸಿನ ಬೂಸನ ತಿಂದರೆ ಅವು ಆರೋಗ್ಯವಾಗಿರ್ತವೆ. ಈ ಥರದಲ್ಲಿ ಎಲ್ಲದು ಯಾವುದು ವೇಸ್ಟ್ ಆಗಂಗಿಲ್ಲ, ಅದರಲ್ಲಿ ಪ್ರತಿಯೊಂದು ಅನುಕೂಲ ಆಗುವಂಥ ಸಿಸ್ಟಮ್ಸ್ ಇದೆ. ಹಾಗಾಗಿ ನಾವು ಇವತ್ತು ಹ್ಯೂಮನ್ ಬಾಡಿಗೆ, ಮನುಷ್ಯರಿಗೆ ಆರೋಗ್ಯ ಕೊಡೋದ್ರಲ್ಲಿ ಯಾವುದರಲ್ಲೂ ಸಕ್ಸಸ್ ಆಗಿಲ್ಲ. ಆದರೆ ನಾವು ಹಲ್ಸಲ್ಲಿ ಸಕ್ಸಸ್ ಆಗ್ತೀವಿ ಅಂತ ಭರವಸೆ ಇಟ್ಟಿದ್ದೀವಿ. ವೆರಿ ಗುಡ್, ಒಳ್ಳೆ ಕಾನ್ಸೆಪ್ಟ್.